ಕಾಮಿಡಿ ಕಿಲಾಡಿ ಸ್ಟಾರ್ ಸಹನಟಿಗೆ ಅತ್ಯಾಚಾರ ಎಸಗಿದ್ದಾನೆ ಎಂಬ ಆರೋಪ ಸಂಬಂಧ ಈಗ ದೂರು ಕೂಡ ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಚಾಟ್ ಹಿಸ್ಟ್ರಿ ಕೂಡ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಮನು ಮತ್ತು ಆಕೆ ಸಂತ್ರಸ್ತೆ ಇಬ್ಬರ ನಡುವಿನ ಸಂಭಾಷಣೆಯಲ್ಲಿ ಆ ಚಾಟ್ ಹಿಸ್ಟ್ರಿಯಲ್ಲಿ ಏನೆಲ್ಲ ಇತ್ತು, ಯಾವ ರೀತಿಯಾಗಿ ಆತ ಆಕೆಯನ್ನ ಪದೇ ಪದೇ ಈ ಒಂದು ಪ್ರಕರಣದಲ್ಲಿ ಪುಸ್ಲಾಯಿಸಿದ್ದ, ಶಿವಮೊಗ್ಗಕ್ಕೆ ಕರ್ಕೊಂಡು ಹೋಗಿದ್ದ ಹೇಗೆ, ಅಲ್ಲಿ ಆದಂತಹ ಘಟನೆ ಏನು, ಅದಾದ ನಂತರದಲ್ಲಿ ಆದಂತಹ ಬೆಳವಣಿಗೆಗಳೇನು ಮತ್ತು ಆ ಒಂದು ಆಡಿಯೋ ತುಣುಕು ಏನು ಹೊರಗೆ ಬಂದಿದೆ, ಅದರಲ್ಲಿ ಆತ ಮಾತನಾಡೋದನ್ನ ಗಮನಿಸಿದಾಗ ನಿಜಕ್ಕೂ ಒಬ್ಬ ಮನುಷ್ಯನ ಆಯ್ತಾ ಅಂತ ಅನ್ನಿಸುವಂತಹ ವಿಚಾರ. ಕಾಮಿಡಿ ಕಿಲಾಡಿ ಸ್ಟಾರ್ನಿಂದ ಸಹನಟಿಗೆ ವಂಚನೆ, ಸಹನಟಿ ಜೊತೆಗಿನ ಚಾಟ್ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ನಾನು ನಿನಗೆ ಮೋಸ ಮಾಡಲ್ಲ, ಎಲ್ಲ ಸರಿ ಹೋಗುತ್ತೆ. ಸಹನಟಿಗೆ ಭರವಸೆಯನ್ನ ಕೊಟ್ಟಿದ್ದ ಮಡೆನೂರು ಮನು. ನಟ ಮಡೆನೂರು ಮನು ವಿರುದ್ಧ ಸಹನಟಿ ಈಗ ಅತ್ಯಾಚಾರ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ಇದಕ್ಕೆ ಸಂಬಂಧಿಸಿದ ಹಾಗೆ ಮನು ಕಳಿಸಿರುವಂತಹ ಮೆಸೇಜ್ಗಳು ಕೂಡ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಆ ಒಂದು ಮೆಸೇಜ್ನಲ್ಲಿ ನಾನು ನಿನಗೆ ಮೋಸ ಮಾಡಲ್ಲ ಅಂತ ಆತ ಭರವಸೆಯನ್ನ ಕೊಡ್ತಾನೆ ಮತ್ತು ಎಲ್ಲ ಸರಿ ಮಾಡ್ತೀನಿ ಅಂತ ಕೂಡ ಹೇಳ್ತಾನೆ. ಈ ಭರವಸೆ ಈಗ ಬಹಳಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಿರೋದು. ಮೋಸ ಮಾಡಲ್ಲ ಅಂತ ಅಂದ್ರೆ ಆತನ ಇಂಟೆನ್ಷನ್ ಏನಾಗಿತ್ತು ಮತ್ತು ಈ ಹಂತಕ್ಕೆ ಯಾಕೆ ಈ ಪ್ರಕರಣ ಬಂತು, ಎಲ್ಲ ಸರಿ ಹೋಗುತ್ತೆ ಅಂತ ಅನ್ನೋದ್ರ ಅರ್ಥವೇನು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿರೋದ್ರಿಂದಾಗಿ ಅದರ ಎಳೆಯನ್ನ ಬಿಚ್ಚಿಡುವಂತಹ ಕೆಲಸವನ್ನ ಮಾಡ್ತಾರೆ. ಪಬ್ಲಿಕ್ ಟಿವಿಗೆ ಲಭ್ಯವಾಗಿರುವಂತಹ ಚಾಟ್ ಹಿಸ್ಟ್ರಿಯಲ್ಲಿ ಏನಿದೆ, ಹಾಗಾದ್ರೆ ಸಹನಟಿಗೆ ಕಳಿಸಿರುವಂತಹ ಮೆಸೇಜ್ನಲ್ಲಿ ಮೋಸದ ವಿಚಾರ, ಸರಿ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆತ ಕೊಟ್ಟಿರುವಂತಹ ಭರವಸೆ ಏನು ಮತ್ತು ಯಾವಾಗಿಂದ ಈ ರೀತಿಯಾದಂತಹ ಅನ್ಯಾಯಕ್ಕೆ, ವಂಚನೆಗೆ ಆಕೆ ಒಳಗಾಗಿದ್ದಾಳೆ, ಇದು ಆಕೆಯ ಕೋಸ್ಟಾರ್ಸ್ಗೆ ಕೂಡ ಗೊತ್ತಿದೆಯಾ, ಅವರೆಲ್ಲರೂ ಕೂಡ ಸಂಧಾನವನ್ನ ಮಾಡಿ ಆ ನಂತರದಲ್ಲೂ ಇದು ಸರಿ ಹೋಗದಿದ್ದಾಗ ಈ ಹಂತಕ್ಕೆ ಬಂದಿದ್ಯಾ ನೋಡಿ. ಅದು ಮನು ಮೊಬೈಲ್ ನಂಬರ್ನಿಂದ ಬಂದಿರತಕ್ಕಂತಹ ಮೆಸೇಜ್, ಸಂತ್ರಸ್ತೆ ಮೊಬೈಲ್ನಲ್ಲಿ ಇರ್ತಕ್ಕಂತಹ ಮೆಸೇಜ್. ಆಕೆ ಇದೆಲ್ಲವನ್ನು ಕೂಡ ಈಗ ಶೇರ್ ಮಾಡ್ಕೊಂಡಿದ್ದಾರೆ. ಏನೆಲ್ಲ ವಿಚಾರಗಳು ತಮ್ಮಿಬ್ಬರ ನಡುವೆ ಆಗಿತ್ತು ಮತ್ತು ಆತ ಕಳಿಸಿರುವಂತಹ ಆಡಿಯೋದಲ್ಲಿ ಏನಿದೆ ಮತ್ತು ಮಧ್ಯಸ್ಥಿಕೆ ವಹಿಸಿದವರ ಬಗ್ಗೆ ಏನಿದೆ, ನಿನಗೆ ಎಲ್ಲವನ್ನೂ ಕೂಡ ಸರಿ ಮಾಡ್ತೀನಿ, ದೂರ ಮಾಡೋಲ್ಲ, ಒಡೆಯಲ್ಲ, ಬಡಿಯಲ್ಲ ಅಂತೆಲ್ಲ ಯಾಕೆ ಹೇಳ್ತಾನೆ. ಆತನಿಗೆ ಹೊಡೆಯೋ ಬಡಿಯೋ ಹಕ್ಕನ್ನು ಕೊಟ್ಟವ್ರು ಯಾರು? ಆತ ಆಡಿಯೋದಲ್ಲಿ ಕೂಡ ಹೇಳ್ತಾನೆ, ನಿಮ್ಮ ಸಿಟಿ ಸ್ಟೈಲಲ್ಲಿ ಇರಬಹುದು, ನಮ್ಮ ಊರ ಸ್ಟೈಲಲ್ಲಿ ನಾವು ಗಂಡನಿಗೆ ಹೆಂಡತಿಗೆ ಹೊಡೆಯುವಂತಹ ಪರಮಾಧಿಕಾರ ಇರುತ್ತೆ, ಅದು ನಮ್ಮ ಸ್ಟೈಲ್ ಅಂತ. ಯಾವ ಸ್ಟೈಲು ಕೂಡ ಕಾನೂನಲ್ಲಿ ಇಲ್ಲ ಅನ್ನೋದನ್ನ ಮನು ಅರ್ಥ ಮಾಡ್ಕೊಳ್ಬೇಕು ನೋಡಿ. ಆ ಮೆಸೇಜ್ನಲ್ಲಿ ಏನಿದೆ ಅನ್ನುವಂಥ ಅಂಶವನ್ನ, ನಿನ್ನನ್ನೇನು ದೂರ ಮಾಡಲ್ಲ, ದೂರ ಮಾಡೋಕ್ಕೂ ಆಗಲ್ಲ, ನಿನ್ನನ್ನೆಲ್ಲ ರೀತಿಯಲ್ಲೂ ಚೆನ್ನಾಗಿ ನೋಡ್ಕೊಳ್ತೀನಿ. ಮತ್ತು ಒಂದು ಆಡಿಯೋದಲ್ಲಿ ಆತ ಹೇಳ್ತಾನೆ, ನಿನಗೆ ಇನ್ಕಮ್ ಏನು ಬರುತ್ತೆ ತಿಂಗಳ ಅದನ್ನೆಲ್ಲ ನನ್ನ ಅಕೌಂಟ್ ಕಳಿಸ್ಬಿಡ್ಬೇಕು, ನಾನು ನಿನಗೆ ತರಕಾರಿ ಬೇಕಾ, ಬೆಳಗ್ಗೆಗೆ ಊಟ ತಿಂಡಿ ಬೇಕಾ, ಎಲ್ಲವನ್ನೂ ಕೂಡ ನಿನಗೆ ತಂದು ಕೊಡ್ತೀನಿ, ನೀನು ಆರಾಮಾಗಿರು, ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ, ನಿನಗೆ ಒಡೆಯಲ್ಲ, ನಿನ್ನನ್ನು ಪ್ರೀತಿಯಿಂದ ನೋಡ್ಕೊಳ್ತೀನಿ ಅಂತ ಕೂಡ ಆತ ಹೇಳ್ತಾನೆ. ಆಮೇಲೆ ಆ ಸಂಧಾನಕ್ಕೆ ಬಂದಿರುವವರ ನಡುವಿನ ಸಂಭಾಷಣೆಯಲ್ಲಿ ಆತನ ಮಾತು ಏನಿದೆ ಆ ದರ್ಪ ದಿಮಾಕನ್ನು ತೋರಿಸುತ್ತೆ. ನಾನು ಗಂಡಸು, ನಾನು ಏನು ಬೇಕಾದರೂ ಮಾಡಬಲ್ಲೆ, ನನಗೆ ಅಧಿಕಾರ ಇದೆ, ನಮ್ಮ ಊರಿನಲ್ಲಿ ಹಾಗೇ ನಡ್ಕೊಳ್ಳೋದು ಅನ್ನೋ ರೀತಿಯ ಮಾತು ಕೂಡ ಇದೆ. ಅದನ್ನು ಯಾರು ತಾನೇ ಒಪ್ತಾರೆ? ಹಾಯ್ ನಮಸ್ಕಾರ, ನಾನು ಮನು ಮಾತಾಡ್ತಾ ಇದ್ದೀನಿ. ವಿಷಯ ಏನಪ್ಪ ಅಂತಂದರೆ, ನಾನು ಯಾವತ್ತೂ ಮೋಸ ಮಾಡಲ್ಲ. ಅವಳಿಗೆ ಏನು ಅನ್ಕೊಂಡಿದ್ದೀನಿ ಅದು ಜೀವನ ಪೂರ್ತಿ ಅವಳನ್ನ ಚೆನ್ನಾಗಿ ನೋಡ್ಕೊತೀನಿ, ಇದು ಸತ್ಯ. ಆಮೇಲೆ ವಾರ ಅದೆಲ್ಲ ಏನು ಬಿಡಿಸೋ ಅವಶ್ಯಕತೆ ಇಲ್ಲ, ಗ್ಯಾರಂಟಿ ಕೊಟ್ಟಿದ್ದೀನಿ, ಸುಮ್ಮನೆ ಚೆನ್ನಾಗಿ ನೋಡ್ಕೊತೀನಿ. ಹಾಯ್ ನಮಸ್ಕಾರ, ನಾನು ಮನು ಮಾತಾಡ್ತಾ ಇದ್ದೀನಿ. ವಿಷಯ ಏನಪ್ಪ ಅಂತಂದರೆ, ನಾನು ಯಾವತ್ತೂ ಮೋಸ ಮಾಡಲ್ಲ. ಅವಳಿಗೆ ಏನು ಅನ್ಕೊಂಡಿದ್ದೀನಿ ಅದು ಜೀವನ ಪೂರ್ತಿ ಅವಳನ್ನ ಚೆನ್ನಾಗಿ ನೋಡ್ಕೊತೀನಿ, ಇದು ಸತ್ಯ. ಆಮೇಲೆ ವಾರ ಅದೆಲ್ಲ ಏನು ಬಿಡಿಸೋ ಅವಶ್ಯಕತೆ ಇಲ್ಲ, ಗ್ಯಾರಂಟಿ ಕೊಟ್ಟಿದ್ದೀನಿ, ಸುಮ್ಮನೆ ಚೆನ್ನಾಗಿ ನೋಡ್ಕೊತೀನಿ. ಹಾಯ್ ನಮಸ್ಕಾರ, ನಾನು ಮನು ಮಾತಾಡ್ತಾ ಇದ್ದೀನಿ. ವಿಷಯ ಏನಪ್ಪ ಅಂತಂದರೆ, ನಾನು ಯಾವತ್ತೂ ಮೋಸ ಮಾಡಲ್ಲ. ಅವಳಿಗೆ ಏನು ಅನ್ಕೊಂಡಿದ್ದೀನಿ ಅದು ಜೀವನ ಪೂರ್ತಿ ಅವಳನ್ನ ಚೆನ್ನಾಗಿ ನೋಡ್ಕೊತೀನಿ, ಇದು ಸತ್ಯ. ಆಮೇಲೆ ವಾರ ಅದೆಲ್ಲ ಏನು ಬಿಡಿಸೋ ಅವಶ್ಯಕತೆ ಇಲ್ಲ, ಗ್ಯಾರಂಟಿ ಕೊಟ್ಟಿದ್ದೀನಿ, ಸುಮ್ಮನೆ ಚೆನ್ನಾಗಿ ನೋಡ್ಕೊತೀನಿ.
ಓಕೆ ನೋಡಿ, ಇದು ಆತ ವಿಡಿಯೋವನ್ನು ಮಾಡ್ತಾನೆ. ಇದನ್ನು ಸ್ವತಃ ಸಂತ್ರಸ್ತನೇ ಮಾಡ್ಕೊಂಡಿರುವಂತಹ ವಿಡಿಯೋ. ಅದರಲ್ಲಿ ಎಲ್ರಿಗೂ ನಮಸ್ಕಾರ ಕೋರೋದ್ರ ಜೊತೆಗೆ ಅವಳಿಗೇನು ಅನ್ಯಾಯ ಮಾಡಲ್ಲ, ಆಕೆಯನ್ನು ಜೀವನ ಪೂರ್ತಿ ಚೆನ್ನಾಗಿ ನೋಡ್ಕೊಳ್ತೀನಿ, ಇದೇ ಸತ್ಯ ಅಂತ ಕೂಡ ಆತ ಹೇಳ್ತಾನೆ. ಮಗದೊಮ್ಮೆ ಆಕೆ ಕೇಳುವಂತಹ ಮರು ಪ್ರಶ್ನೆಗೆ ಅದೆಲ್ಲ ಈಗ ಮತ್ತೆ ಕೆದಕಕ್ಕಾಗಲ್ಲ, ಅದನ್ನೆಲ್ಲ ಮತ್ತೆ ಹೇಳೋಕ್ಕಾಗಲ್ಲ, ಈಗೇನು ಹೇಳಿದ್ದೀನಿ ಅಷ್ಟೇ ಸಾಕು ಅನ್ನುವಂತಹ ದಾಷ್ಟ್ಯವನ್ನು ಆತ ತೋರಿಸ್ತಾನೆ. ಅಂದರೆ ಆತ ಚೆನ್ನಾಗಿ ನೋಡಿಕೊಂಡ್ರೆ ಜೊತೆಗಿರಬೇಕು, ಹೊಡೆದು ಬಡಿದ್ರೂ ಕೂಡ ಚೆನ್ನಾಗಿ ಜೊತೆಲಿರಬೇಕು, ಮತ್ತು ಆತ ಬಯಸಿದ್ದನ್ನೆಲ್ಲ ಕೊಡಬೇಕು. ಇದು ಮನಸ್ಥಿತಿಯನ್ನು ತೋರಿಸ್ತಾ ಇದೆ. ಇದು ಯಾವಾಗಿನ ಈ ಕ್ಲಾರಿಟಿ, ಆಕೆಯನ್ನು ಚೆನ್ನಾಗಿ ನೋಡ್ಕೊಳ್ತೀನಿ, ಹೊಡೆಯಲ್ಲ ಬಡಿಯಲ್ಲ ಅಂತ ಈ ಆಡಿಯೋ ಏನಿದೆ, ಈ ವಿಡಿಯೋ ಏನಿದೆ, ಇದು ಯಾವಾಗಿನ ಕ್ಲಾರಿಟಿ ಅನ್ನೋದು ಕೂಡ ಸದ್ಯ ಕುತೂಹಲ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭಾರತಿ. ಈಗ ಈ ವಿಡಿಯೋ ಏನು ಹೊರಗೆ ಬಂದಿದೆ ಮತ್ತು ಆ ಒಂದು ಚಾಟ್ ಹಿಸ್ಟ್ರಿ, ಇದಿಬ್ಬರ ನಡುವಿನ ಆಗಿರ್ತಕ್ಕಂತಹ ಸಂಭಾಷಣೆ, ಆ ಒಂದು ವಿಡಿಯೋ ಮಾಡ್ಕೊಳ್ಳುವಾಗಲೂ ಕೂಡ ಆ ಸಂತ್ರಸ್ತೆ ಆ ವಿಡಿಯೋದಲ್ಲಿ ಮಾತನಾಡ್ತಾರೆ. ಇದು ಇಷ್ಟೆಲ್ಲ ಪ್ರಕರಣ ಆದ ನಂತರದಲ್ಲಿ ಬಂದಿರುವಂತಹ ವಿಡಿಯೋ ಸ್ಟೇಟ್ಮೆಂಟಾ? ದಿವ್ಯಾ, ಈಗ ರಿವೀಲ್ ಆಗಿರೋ ಈ ಆಡಿಯೋ ಮತ್ತು ವಿಡಿಯೋದಲ್ಲಿ ಮಡೇನೂರು ಮನು ಅವರ ವಿಕಲತೆ ಯಾವ ಥರ, ಮನೋವಿಕಲತೆ ಯಾವ ಥರ ಅಂತ ಗೊತ್ತಾಗುತ್ತೆ. ಯಾಕಂದರೆ ಒಂದ್ಸಲ ಚೆನ್ನಾಗಿ ನೋಡ್ಕೋತೀನಿ ಅಂತಾರೆ, ಹಾಗೆಯೇ ಹೊಡಿತೀನಿ ಅಂತಾರೆ, ನಿನಗೆ ಬರೋ ಹಣ ಎಲ್ಲ ನನಗೆ ಕೊಟ್ಬಿಡು ಅಂತಾರೆ. ಸಹನಟಿಗೆ ಈ ಥರದ ದೌರ್ಜನ್ಯ ಎಸಗ್ತಾರೆ. ಜೊತೆಗೆ ಹೆಂಡತಿ ಪತ್ನಿ ಅಂತ ಹೇಳ್ತಾರೆ, ಡಿವೋರ್ಸ್ ಆದಮೇಲೆ ನೋಡ್ಕೋತೀನಿ ಅಂತ ಹೇಳ್ತಾರೆ. ಅದು ಯಾವ ರೀತಿ ಮನೋವಿಕಲತೆ ಗೊತ್ತಾಗ್ತಾ ಇಲ್ಲ. ಒಬ್ಬರು ಸ್ನೇಹಿತರು ಕೂಡ ಒಬ್ಬರು ಸಂಧಾನಕ್ಕೆ ಬಂದರೂ ಕೂಡ ಅವ್ರನ್ನ ಲೆಕ್ಕಿಸದೆ ಅವರಿಗೂ ಕೂಡ ಕೇರ್ಲೆಸ್ ಆಗಿ ಮಾತನಾಡ್ತಾ ಏನು ಮಾತಾಡ್ತಾರೆ ಅಂತೇಳಿ ಅವರಿಗೆ ಅರ್ಥ ಆಗುತ್ತೋ ಇಲ್ಲೋ ಎಲ್ಲ ರೀತಿಯಲ್ಲೂ ಮಾತನಾಡಿ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಇದರಲ್ಲಿ ಗೊತ್ತಾಗುತ್ತೆ ಅಂದರೆ ದೂರದಾರೆ ಕೊಟ್ಟಂತಹ ದೂರಿನಲ್ಲಿ ಅನೇಕ ವರ್ಷಗಳಿಂದ ಈ ಥರದ ಅತ್ಯಾಚಾರ ಎಸಗ್ತಾ ಬರ್ತಾ ಇದ್ರು, ಗರ್ಭಪಾತ ಆಯಿತು, ಈ ಥರದೆಲ್ಲ ಹೇಳ್ತಾರೆ ಸಹನಟಿ. ಹಾಗೆಯೇ ಈತ ಯಾವ ಥರ ಈ ಚಿತ್ರಹಿಂಸೆ ಕೊಡ್ತಿದ್ದ, ಯಾವ ಥರ ಡಾಮಿನೇಟ್ ಮಾಡ್ತಿದ್ದ ಹೆಣ್ಣನ್ನು, ಅಥವಾ ತಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು ಅಂಥೇಳಿ ಸಹನಟಿಗೆ ಆ ಟಾರ್ಚರ್ ಮಾಡ್ತಿದ್ನ ಅಂತೇಳಿ, ಇದೆಲ್ಲ ಆದಮೇಲೆ ಆಕೆ ಸಿಡಿದೆದ್ದು ಈ ಥರ ದೂರು ಕೊಟ್ಟಿದ್ದಾರೆ ಅನಿಸುತ್ತೆ. ಮಡೇನೂರು ಮನು ಇಷ್ಟೆಲ್ಲ ಆಗೋದಿದ್ರೆ, ಹೆಂಡತಿ ಅಂತ ಒಪ್ಕೊಂಡು ಈ ಥರ ಎಲ್ಲ ಆಗೋದಿದ್ರೆ, ಬಾಹಿರ ಕೂಡ ಮೊದಲ ಪತ್ನಿ ಇದೆ, ಮಗು ಇದೆ, ಇದೆಲ್ಲ ಆದಮೇಲೆ ಈ ಥರದ ಒಂದು ಹೆಣ್ಣಿಗೆ ಈ ಥರದ ದಿಮಾಕನ ದರ್ಪನ ತೋರಿಸಿ ಆತನ ನಿರಂತರವಾಗಿ ಅತ್ಯಾಚಾರ ಮಾಡ್ತಾ ಬಂದಿದ್ದಾನೆ ಅಂತ ಅನ್ನೋದಾದರೆ ಆತನ ಮನಸ್ಥಿತಿ ಯಾವ ಥರ ಅಂತ ಹೇಳಿ, ಜೊತೆಗೆ ಈಗ ಕೂಡ ನಾಪತ್ತೆ ಆಗಿದ್ದಾನೆ ಆತ ಮಡೇನೂರು ಮನು. ಆ ಥರದ್ದೆಲ್ಲ ಅವನು ಎಲ್ಲ ಹೇಳೋದಾದರೆ, ಚೆನ್ನಾಗಿ ನೋಡ್ಕೋತೀನಿ, ಹೀಗೆ ನಮ್ಮ ಸಂಬಂಧ ಗಂಡ ಹೆಂಡತಿ ಆ ಥರದ್ದೆಲ್ಲ ಹೇಳೋದಾಗಿದ್ದರೆ ಅವನು ಯಾಕೆ ನಾಪತ್ತೆ ಆಗಬೇಕಾಗಿತ್ತು? ಆದರೆ ಈ ಮಡೇನೂರು ಮನು ಅವನ ನಿಜ ಸ್ವರೂಪ ಏನು ಅನ್ನೋದು ಗೊತ್ತಾಗಬೇಕು. ಸದ್ಯ ಈಗ ದೂರದಾರೆ ಏನು ಮುಂದೆ ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸದ್ಯಕ್ಕೀಗ ಆತನ ಮನೋವಿಕೃತಿ ಬಯಲಾಗಿದೆ ದಿವ್ಯಾ. ರೈಟ್, ಈಗ ಆಕೆ ಅತ್ಯಾಚಾರ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಸತತ ಅತ್ಯಾಚಾರ ಅಂತ ಉಲ್ಲೇಖ ಮಾಡಿದ್ದಾರಾ, ಅಥವಾ ಶಿವಮೊಗ್ಗದ ಒಂದು ಇನ್ಸಿಡೆಂಟ್ ಮಾತ್ರ ಆ FIRನಲ್ಲಿ ಉಲ್ಲೇಖ ಆಗಿದೆಯಾ? ಮತ್ತು ಇವರಿಬ್ಬರ ಸಂಬಂಧದ ಕುರಿತಾಗಿ ಏನು ಸ್ಟೇಟ್ಮೆಂಟ್ ಇದೆ? ಹೌದು, ಏನಂದರೆ ಒಂದೇ ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋದಲ್ಲಿ ಒಂದೇ ಸಹನಟಿ ಆಗಿರ್ತಾಳೆ ಆಕೆ. ಒಟ್ಟಿಗೆ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಮೊದಲ ಬಾರಿ ಅತ್ಯಾಚಾರ ಮಾಡ್ತಾರೆ ಶಿಕಾರಿಪುರದಲ್ಲಿ ಅಂತ ಹೇಳಿ ಆಕೆ ದೂರಿನಲ್ಲಿ ಉಲ್ಲೇಖ ಮಾಡಿರ್ತಾಳೆ. ಜೊತೆಗೆ ಅದಾದ ಬಳಿಕ ಆತನೇ ಆಕೆಗೆ ಮನೆಯನ್ನು ಹುಡುಕೊಟ್ಟು ಅಲ್ಲೇ ಇರೋದಕ್ಕೆ ಹೇಳಿ ನಿರಂತರವಾಗಿ ಮನೆಗೆ ಹೋಗಿ ಬಂದು ಅತ್ಯಾಚಾರ ಮಾಡಿರ್ತಾನೆ. ಜೊತೆಗೆ ಆಕೆ ಗರ್ಭಿಣಿ ಆದಮೇಲೆ ಗರ್ಭಪಾತದ ಮಾತ್ರೆ ಕೊಟ್ಟು ಆಕೆಗೆ ಆಪರೇಷನ್ ಮಾಡಿಸಿರ್ತಾನೆ. ಈ ಥರದ್ದೆಲ್ಲ ಒಂದಿಷ್ಟು ಸ್ಟೇಟ್ಮೆಂಟನ್ನು ಆಕೆ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾಳೆ. ಹೀಗಾಗಿ ನಿರಂತರವಾಗಿ ಆಕೆಯನ್ನು ಯಾಮಾರಿಸ್ತಾನೆ, ಈ ಪದವನ್ನು ಬಳಸೋದು ಸೂಕ್ತ ಅನಿಸುತ್ತೆ, ಆಕೆಯನ್ನು ನಿರಂತರವಾಗಿ ಯಾಮಾರಿಸ್ತಾ ಈ ಥರದ ಹೆಂಡತಿ ಅಂತ ಹೇಳ್ಕೊಂಡೇನೆ ಆಕೆಯನ್ನು ಮನವೊಲಿಸ್ಕೊಂಡು ನಿರಂತರವಾಗಿ ಅತ್ಯಾಚಾರ ಮಾಡ್ತಾನೆ ಇರ್ತಾನೆ ಅಂತೇಳಿ. ಜೊತೆಗೆ ಅಷ್ಟೆಲ್ಲ ವಿಡಿಯೋವನ್ನು ಚಿತ್ರೀಕರಣ ಮಾಡ್ಕೊಂಡಿದ್ದಾನೆ ಅನ್ನೋ ಗಂಭೀರ ಆರೋಪವನ್ನು ಆಕೆ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸಹನಟಿಯಾಗಿರ್ತಾಳೆ, ಜೊತೆಗೆ ಇಬ್ಬರಿಗೂ ಆಪ್ತರಾಗಿರ್ತಾರೆ, ಗೊತ್ತಿರ್ತಾರೆ. ಹೀಗಾಗಿ ಅನೇಕರು ಕೂಡ ಎಲ್ಲ ಇಬ್ಬರಿಬ್ಬರ ಮಧ್ಯೆ ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತಲೇ ಅಂದ್ಕೊಂಡಿದ್ರೆ, ಅದು ಮಿತಿ ಮೀರಿದಾಗ ಆಕೆ ಮೇಲೆ ದೌರ್ಜನ್ಯ ಹೊಡೆಯೋದು ಬಡಿಯೋದು ಮಾಡಿದಾಗ ಯಾರು ಕೂಡ ಅದನ್ನು ಕ್ಷಮಿಸೋದಿಲ್ಲ. ಈ ಥರದ ಒಂದು ಸಂಬಂಧಕ್ಕೆ ಅರ್ಥನೇ ಇಲ್ಲ. ಈ ಥರದ ಒಂದು ಮೋಸನ ನಿರಂತರವಾಗಿ ಆಕೆಯನ್ನು ಮೆಂಟಲಿ ಫಿಸಿಕಲಿ ಟಾರ್ಚರ್ ಮಾಡ್ತಾ ಬಂದಾಗ ದಿವ್ಯಾ ಈ ಥರದ ಒಂದು ದೂರಿಗೆ ಆಕೆ ಮುಂದಾದ್ಲು ಸಹನಟಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಬೋದೇನೋ. ಥ್ಯಾಂಕ್ ಯು ಭಾರತಿ, ನಿಮ್ಮೆಲ್ಲ ಮಾಹಿತಿಗೆ. ಯಾವುದೋ ಒಂದು ಊರಿನಲ್ಲಿರ್ತಾರೆ, ಅವ್ರಿಗೇನೋ ಒಂದು ಖ್ಯಾತಿ ಸಿಗುತ್ತೆ, ಜನರು ಅವ್ರನ್ನ ಗುರುತಿಸ್ತಾರೆ, ಒಂದಷ್ಟು ಕೈತುಂಬ ಹಣ ಸಿಗುತ್ತೆ, ಕೆಲಸ ಸಿಗುತ್ತೆ, ಇಷ್ಟೆಲ್ಲ ಇದ್ದ ಮೇಲೆ ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗೋ ರೀತಿ ರಿವಾಜುಗಳು ಕೂಡ ಇರುತ್ತೆ. ಅದನ್ನು ಮರೆತಾಗ ಹೀಗಾಗುತ್ತೆ.